ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಇನ್ಸರ್ಟ್ ಟ್ಯಾಬ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ಹೋಮ್ ಟ್ಯಾಬ್ ಅಲ್ಲಿ ಇರ್ತಕ್ಕಂಥ ಎಡಿಟಿಂಗ್ ಡೈಲಾಗ್ ಬಾಕ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಮತ್ತೇನಪ್ಪಾ ಅಂದ್ರೆ ಇದು ಹೋಮ್ ಟ್ಯಾಬ್ ಕಂಪ್ಲೀಟ್ ಆಗಿತ್ತು. ಇದು ಏನಪ್ಪಾ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಇನ್ಸರ್ಟ್ ಟ್ಯಾಬ್. ಸೊ ಇಲ್ಲಿ ಇನ್ಸರ್ಟ್ ಟ್ಯಾಬ್ ಅಲ್ಲಿ ಏನಪ್ಪಾ ಅಂದ್ರೆ ಹೋಮ್ ಟ್ಯಾಬ್ ಅಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಏನಪ್ಪಾ ಅಂದ್ರೆ ಇಲ್ಲಿ ಕೂಡ ತಮ್ಗೆ ಏನಪ್ಪಾ ಅಂದ್ರೆ ಇನ್ಸರ್ಟ್ ಟ್ಯಾಬ್ ಅಲ್ಲಿ ಕೂಡ ಡೈಲಾಗ್ ಬಾಕ್ಸ್ ಗಳು ಬರ್ತವೆ. ಮತ್ತೆ ಅಡಿಷನಲ್ ಏನಪ್ಪಾ ಅಂದ್ರೆ MS ವರ್ಡ್ ಅಲ್ಲಿ ಯಾವ ರೀತಿ ಬಂದಿತ್ತು ಎಕ್ಸೆಟ್ರಾ ಟ್ಯಾಬ್ಗಳು ಅಂದ್ರೆ ಹೆಚ್ಚಿನ ಟ್ಯಾಬ್ಗಳು 7 ಟ್ಯಾಬ್ಗಳು ಅಥವಾ 8 ಟ್ಯಾಬ್ಗಳು ಏನ್ ಬಂದಿದ್ವು ಅದೇ ರೀತಿ ಇನ್ಸರ್ಟ್ ಇಲ್ಲಿ ಕೂಡ ಏನಾಗ್ತಾವಪ್ಪ ಅಂದ್ರೆ ಟ್ಯಾಬ್ಗಳು ಏನಾಗ್ತಾವಪ್ಪ ಅಂದ್ರೆ ರಿಪೀಟ್ ಆಗ್ತವೆ. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಫಸ್ಟ್ ಒನ್ ಇದರಲ್ಲಿ ಏನಪ್ಪಾ ಅಂದ್ರೆ ಇನ್ಸರ್ಟ್ ಟ್ಯಾಬ್ ಅಲ್ಲಿ ಬರ್ತಕ್ಕಂಥ ಡೈಲಾಗ್ ಬಾಕ್ಸ್ ಎಷ್ಟಿದಾವಪ್ಪ ಅಂದ್ರೆ ಬಂದ್ಬಿಟ್ಟು 1 2 3 4 5 6 7 8 9 10 ಟೋಟಲ್ ಏನಿದಾವಪ್ಪ ಅಂದ್ರೆ ಇಲ್ಲಿ 10 ಡೈಲಾಗ್ ಬಾಕ್ಸ್ ಗಳು ಇದಾವೆ. ಇದರಲ್ಲಿ ಏನಪ್ಪಾ ಅಂದ್ರೆ ತಮಗೆ ಇಲುಸ್ಟ್ರೇಷನ್ ಇರ್ಬೋದು, ಸಿಂಬಾಲ್ಸ್, ಸೊ ಟೆಕ್ಸ್ಟ್, ಹೈಪರ್ ಲಿಂಕ್ ಇದು ಏನ್ ಮಾಡಿದೀನಪ್ಪ ಅಂದ್ರೆ ತಮಗೆ MS ವರ್ಡ್ ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ತಮಗೆ ಬರ್ತಕ್ಕಂಥದ್ದು ಫಸ್ಟ್ ಒನ್ ಡೈಲಾಗ್ ಬಾಕ್ಸ್ ಟೇಬಲ್ಸ್ ಅಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಪಾವೆಟ್ ಟೇಬಲ್ ಇದೆ. ಏನಿದೆಪ್ಪ ಅಂದ್ರೆ ಫಸ್ಟ್ ಬರ್ತಕ್ಕಂಥದ್ದು ಪಾವೆಟ್ ಟೇಬಲ್. ಸೊ ಈ ಪಾವೆಟ್ ಟೇಬಲ್ ಪಿವೆಟ್ ಟೇಬಲ್ ಇದಕ್ಕೋಸ್ಕರ ಯೂಸ್ ಆಗುತ್ತೆ ಅಂತಕ್ಕಂಥದ್ದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಇದ್ರದ್ದು ಮೇನ್ ಯೂಸಸ್ ಬಂದ್ಬಿಟ್ಟು ಸಮರೈಸಿಂಗ್ ದ ಲಾರ್ಜ್ ಡೇಟಾ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಡೇಟಾ ಅನಾಲಿಸಿಸ್ ಅಂಡ್ ಕಂಪ್ಯಾರಿಸನ್, ಸಾರ್ಟಿಂಗ್ ಅಂಡ್ ಫಿಲ್ಟರಿಂಗ್. ಸೊ ಒಂದೇದು ಏನಿದೆಪ್ಪ ಅಂದ್ರೆ ತಮಗೆ ಸಮರೈಸಿಂಗ್ ಲಾರ್ಜ್ ಡೇಟಾ ಅಂದ್ರೆ ಈಗ ಇಲ್ಲಿ ಟೋಟಲ್ ಎಂಪ್ಲಾಯ್ ಐಡಿ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಒಂದು 20 ಡೇಟಾನ ತಗೊಂಡಿದ್ದೀನಿ, ಅಂದ್ರೆ ಸ್ಮಾಲ್ ಡೇಟಾನ ತಗೊಂಡಿದ್ದೀನಿ. ಇದೇ ನಿಮ್ಗೆ ಥೌಸಂಡ್ಸ್ ಅಲ್ಲಿ 10,000 ಅಲ್ಲಿ ಡೇಟಾ ಇದ್ರೆ ನಾವು ಯಾವ ರೀತಿ ಏನಪ್ಪಾ ಅಂದ್ರೆ ಅದನ್ನ ಡಿಪಾರ್ಟ್ಮೆಂಟ್ ವೈಸ್, ಸ್ಟೇಟ್ ವೈಸ್, ಮತ್ತೆ ಏನಪ್ಪಾ ಅಂದ್ರೆ ಸೇಲ್ಸ್ ವೈಸ್ ರಿಪೋರ್ಟ್ ಅನ್ನ ತೆಗಿತಕ್ಕಂಥದ್ದು. ಸೊ ಅದನ್ನ ಬಿಟ್ಬಿಟ್ಟು ಮತ್ತೇನಪ್ಪಾ ಅಂದ್ರೆ ಸಾರ್ಟಿಂಗ್ ಕೂಡ ಬೇಕಾಗಿತ್ತಪ್ಪ ಅಂದ್ರೆ ಸಾರ್ಟಿಂಗ್ ಕೂಡ ನಾವು ಏನ್ ಮಾಡ್ಕೋಬಹುದಪ್ಪ ಅಂದ್ರೆ ತಗೊಳ್ತಕ್ಕಂಥದ್ದು, ಮತ್ತೆ ಕಂಪ್ಯಾರಿಸನ್ ಅನ್ನ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಇದು ಬಂದ್ಬಿಟ್ಟು ನಮ್ಗೆ ದಿಸ್ ಒನ್ ಪಾವೆಟ್ ಟೇಬಲ್ ಅನ್ನ ಯೂಸ್ ಮಾಡ್ತಾರೆ. ಈ ಪ್ರಾಕ್ಟಿಕಲಿ ಏನಪ್ಪಾ ಅಂದ್ರೆ ನೋಡೋಣ ಯಾವ ರೀತಿ ಏನಪ್ಪಾ ಅಂದ್ರೆ ಇದು ನಾವು ಯೂಸ್ ಮಾಡ್ತಕ್ಕಂಥದ್ದು. ಇದ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫಸ್ಟ್ ಇದನ್ನ ಡೇಟಾನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಕ್ಲಿಕ್ ಮಾಡ್ಲಿ ಆದ್ರೂ ಮಾಡ್ಕೊಳ್ಳಿ ಮೌಸ್ ಇಂದ, ಅಥವಾ ಏನಪ್ಪಾ ಅಂದ್ರೆ ಕೀಬೋರ್ಡ್ ಇಂದ ಕ್ಲಿಕ್ ಮಾಡ್ಬಿಟ್ಟು ಅಪ್ಪರ್ ಲೋವರ್ ಕೀಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ಶಿಫ್ಟ್ ಹಿಡಿದು ಅಪ್ ಟು ಏನಪ್ಪಾ ಅಂದ್ರೆ ಕೆಳಗಡೆವರೆಗೂ ಸೆಲೆಕ್ಟ್ ಮಾಡ್ಕೊಳ್ಳಿ 21 21th ರೋ ವರೆಗೂ. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲಿಕ್ ಆನ್ ಪಾವೆಟ್ ಟೇಬಲ್. ಈ ಪಾವೆಟ್ ಟೇಬಲ್ ಆಪ್ಷನ್ ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲಿಕ್ ಮಾಡ್ತಕ್ಕಂಥದ್ದು. ಏನಾಗುತ್ತಪ್ಪ ಅಂದ್ರೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಪ್ರೆಸೆಂಟ್ ಚೂಸ್ ಏನಾಗುತ್ತಪ್ಪ ಅಂದ್ರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಈ ವಿಂಡೋ ಅಲ್ಲಿ ಏನ್ ಕೇಳ್ತಾ ಇದೆಯಪ್ಪ ಅಂದ್ರೆ ತಮಗೆ ಒಂದು ನ್ಯೂ ವರ್ಕ್ ಶೀಟ್ ಕೇಳ್ತಾ ಇದೆ, ಮತ್ತೇನಿದೆಯಪ್ಪ ಅಂದ್ರೆ ಎಕ್ಸಿಸ್ಟಿಂಗ್ ಕೇಳ್ತಾ ಇದೆ. ಇಲ್ಲಿ ಮೇಲ್ಗಡೆ ಏನಿದೆಯಪ್ಪ ಅಂದ್ರೆ ರೇಂಜ್ ಇದೆ, ತಮ್ದು ಏನಾದ್ರು 50% ರೇಂಜ್ ಅಷ್ಟೇ ಬೇಕಾಗಿತ್ತಪ್ಪ ಅಂದ್ರೆ ತಮ್ಗೆ ಸಪೋಸ್ 10 ಎಂಪ್ಲಾಯ್ ಇದು ಅಥವಾ ಏನಪ್ಪಾ ಅಂದ್ರೆ 5 ಎಂಪ್ಲಾಯ್ ಇದು ಸೊ ಬೇಕಾಗಿತ್ತಂದ್ರೂ ಕೂಡ ತಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ತಗೋಬಹುದು ಈಸಿಯಾಗಿ. ಅಂತ ಮೂಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ತಗೊಳ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ನಮ್ಗೆ ಈ ವಿಂಡೋ ಅಲ್ಲಿ ಏನಪ್ಪಾ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೇದೇನಿದೆಪ್ಪ ಅಂದ್ರೆ ರೇಂಜ್ ಬೇಕಾಗಿದ್ದು ರೇಂಜ್ ಎಷ್ಟು ಬೇಕಾಗಿದೆ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಪೂರ್ತಿ ರೇಂಜ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಇದನ್ನ ನ್ಯೂ ವರ್ಕ್ ಶೀಟ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಶೀಟ್ 1 ಇದೆ. ಸೊ ಅದ್ರೊಳಗಡೆ ತಾವು ತಗೋತೀರಾ ಅಥವಾ ಏನಪ್ಪಾ ಅಂದ್ರೆ ಎಕ್ಸಿಸ್ಟಿಂಗ್ ಆಲ್ರೆಡಿ ಇಲ್ಲೇ ಬೇಕಾಗಿತ್ತಪ್ಪ ಅಂದ್ರೆ ಪಕ್ಕದಲ್ಲೇ ಬೇಕಾಗಿತ್ತಪ್ಪ ಅಂದ್ರೆ ತಮ್ಗೆ ಎಲ್ಲಿ ಬೇಕಾಗಿದೆ ಆ ಸೆಲ್ ಅಲ್ಲಿ ಕ್ಲಿಕ್ ಮಾಡ್ಬಿಡಿ. ಕ್ಲಿಕ್ ಮಾಡಿದ ತಕ್ಷಣ ಆ ಸೆಲ್ ಏನಾಗುತ್ತಪ್ಪ ಅಂದ್ರೆ ಆಕ್ಟಿವೇಟ್ ಆಗುತ್ತೆ. ಬಟ್ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಬಂದ್ಬಿಟ್ಟು ಇಲ್ಲಿ ನ್ಯೂ ವರ್ಕ್ ಶೀಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಓಕೆ ಬಟನ್ ಅನ್ನ ಕ್ಲಿಕ್ ಮಾಡಿ. ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ ಈ ರೀತಿ ತಮ್ಗೆ ಒಂದು ವಿಂಡೋ ಬರುತ್ತೆ. ಮತ್ತೆ ಪಿವೋಟ್ ಟೇಬಲ್ ಅಂತ ಏನಪ್ಪಾ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಈ ರೀತಿ ತಮ್ಗೆ ಕಾಣಿಸ್ತಕ್ಕಂಥದ್ದು. ಏನಿದೆಪ್ಪ ಅಂದ್ರೆ ಅಲ್ಲಿ ನಾನು ಟೇಬಲ್ ಅಲ್ಲಿ ಏನ್ ಕ್ರಿಯೇಟ್ ಮಾಡಿದೀನಿ ಅವು ಹೆಡ್ಡಿಂಗ್ ಗಳು ಏನಾಗ್ತಾವಪ್ಪ ಅಂದ್ರೆ ಇಲ್ಲಿ ಬರ್ತಕ್ಕಂಥವು. ಎಂಪ್ಲಾಯ್ ಐಡಿ ಇದೆ, ನೇಮ್ ಇದೆ, ಏಜ್ ಇದೆ, ಸ್ಟೇಟ್ ಇದೆ, ಡಿಪಾರ್ಟ್ಮೆಂಟ್ ಇದೆ, ಮತ್ತೆ ಸೇಲ್ ಇದೆ. ಇದನ್ನ ಏನಪ್ಪಾ ಅಂದ್ರೆ ತಮ್ಗೆ ಯಾವ ರೀತಿ ಬೇಕಾಗಿದೆ, ಐಡಿಸ್ ಎಲ್ಲಿ ಬೇಕು, ಮತ್ತೆ ನೇಮ್ ಯಾವ ರೀತಿ ಬೇಕು, ರೋ ವೈಸ್ ಬೇಕಾ, ಕಾಲಮ್ ವೈಸ್ ಬೇಕಾ, ಈ ಫಿಲ್ಟರ್ ವೈಸ್ ಬೇಕಾ ಅಂದ್ರೆ ಟೋಟಲ್ ಇಲ್ಲಿ 4 ಏನಾಗಿದೆವಪ್ಪ ಅಂದ್ರೆ ನಿಮ್ಗೆ ಆಪ್ಷನ್ಸ್ ಗಳು ಬಂದಿದೆ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ತಗೊಂಡ್ಬಿಟ್ಟು ಇದರಲ್ಲಿ ಇರ್ತಕ್ಕಂಥ ಆಪ್ಷನ್ ಅನ್ನ ತಗೊಂಡ್ಬಿಟ್ಟು ಇಲ್ಲಿ ತಂದೇನಪ್ಪಾ ಅಂದ್ರೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತಕ್ಕಂಥದ್ದು. ಇಲ್ಲಿ ಒಂದೇದೇನಪ್ಪಾ ಅಂದ್ರೆ ಬಂದ್ಬಿಟ್ಟು ಈಗ ನೇಮ್ಸ್ ತಗೋತೀನಿ. ನೇಮ್ಸ್ ಅನ್ನ ತಗೊಂಡ್ಬಿಟ್ಟು ರೋ ವೈಸ್ ತಗೋತೀನಿ, ಕ್ಲಿಕ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬಂದಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ರೋ ವೈಸ್ ಅವ್ರ ನೇಮ್ ಗಳು ಏನಾಗ್ತಾವಪ್ಪ ಅಂದ್ರೆ ಬರ್ತವೆ. ಅದನ್ನೇ ನಿಮ್ಗೆ ಬೇಕಾಗಿದ್ರೆ ಕಾಲಮ್ ವೈಸ್ ಕೂಡ ಬೇಕಾಗಿತ್ತು ಅಂದ್ರೆ ಕ್ಲಿಕ್ ಮಾಡ್ಬಿಟ್ಟು ಈ ಕಡೆ ಡ್ರ್ಯಾಗ್ ಮಾಡಿ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಕಾಲಮ್ ವೈಸ್ ಕೂಡ ಬರುತ್ತೆ. ಸೊ ತಮ್ಗೆ ಯಾವ ರೀತಿ ಬೇಕಾಗಿದೆ ಆ ರೀತಿ ಏನ್ ಮಾಡ್ತಕ್ಕಂಥದ್ದಪ್ಪ ಅಂದ್ರೆ ಕ್ಲಿಕ್ ಅನ್ನ ಮಾಡ್ತಕ್ಕಂಥ ಅಂದ್ರೆ ಅದರಲ್ಲಿ ಇನ್ಸರ್ಟ್ ಅನ್ನ ಮಾಡ್ತಕ್ಕಂಥದ್ದು. ಮೇಲ್ಗಡೆ ಇರ್ತಕ್ಕಂಥದನ್ನ ತಗೊಂಡ್ಬಿಟ್ಟು ಇಲ್ಲಿ ತಂದ್ಬಿಟ್ಟು ಕ್ಲಿಕ್ ಮಾಡಿ. ಆದ್ಮೇಲೆ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೇಲ್ಸ್ ಡಿಪಾರ್ಟ್ಮೆಂಟ್ ಒಂದು ತಗೊಳ್ಳಿ. ಯಾವ ಡಿಪಾರ್ಟ್ಮೆಂಟ್ ಬೇಕು ಡಿಪಾರ್ಟ್ಮೆಂಟ್ ಅನ್ನ ಕಾಲಮ್ ಅಲ್ಲಿ ಇಡ್ತೀನಿ. ಸೊ ಈ ಕಡೆ ಬರ್ತದೆ. ನಾನು ಟೈಪ್ ಮಾಡಿರ್ತಕ್ಕಂಥ ಡೇಟಾ ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ ಸೊ ಎಷ್ಟು ಡಿಪಾರ್ಟ್ಮೆಂಟ್ ಇದೆಯಪ್ಪ ಅಂದ್ರೆ ಒಂದು ಗ್ರಾಸರಿ ಇದೆ, ಗಾರ್ಮೆಂಟ್ ಇದೆ, ಮತ್ತೆ ಎಲೆಕ್ಟ್ರಾನಿಕ್ಸ್ ಇದೆ. ಇನ್ನು ನಿಮ್ಮ ಹತ್ರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳು ಇದ್ದು ಕೂಡ ತಾವೇನ್ ಮಾಡ್ಬೋದಪ್ಪ ಅಂದ್ರೆ ತಗೊಳ್ತಕ್ಕಂಥದ್ದು.
ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಅದಾದ್ಮೇಲೆ ಡಿಪಾರ್ಟ್ಮೆಂಟ್ ಆದ್ಮೇಲೆ ಸೇಲ್ಸ್ ಇದೆ. ಸೇಲ್ಸ್ ಆಪ್ಷನ್ ಅನ್ನ ತಗೊಂಡ್ಬಿಟ್ಟು ನೋಡಿ, ನಾಟ್ ಓನ್ಲಿ ಸೇಲ್ಸ್, ಯಾವಾಗೂ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ದುಡ್ಡಿನ ವ್ಯಾಲ್ಯೂ ಅಥವಾ ಕ್ಯಾಲ್ಕುಲೇಷನ್ ವ್ಯಾಲ್ಯೂ ಇತ್ತಪ್ಪ ಅಂದ್ರೆ ಅದನ್ನ ಎಲ್ಲಿ ಇಡ್ಬೇಕಪ್ಪ ಅಂದ್ರೆ ಕಂಪಲ್ಸರಿ ವ್ಯಾಲ್ಯೂಸ್ ಒಳಗಡೆನೆ ಇರ್ಬೇಕು ನೋಡಿ. ಏನಾಗುತ್ತಪ್ಪ ಅಂದ್ರೆ ಫಾರ್ಮುಲಾ ಟೈಪ್ ಏನಾಗುತ್ತಪ್ಪ ಅಂದ್ರೆ ವರ್ಕ್ ಆಗುತ್ತೆ. ಇದನ್ನ ತಗೊಂಡ್ಬಿಟ್ಟು ತಂದು ಇಲ್ಲಿ ಇಡ್ತೀನಿ ನೋಡಿ. ಸೊ ಈಗ ಏನಾಗುತ್ತಪ್ಪ ಅಂದ್ರೆ ಒಂದು ಕಾಲಮ್ ಏನಾಗಿದೆಪ್ಪ ಅಂದ್ರೆ ಸಾರಿ ಒಂದು ಟೇಬಲ್ ಏನಾಗಿದೆಪ್ಪ ಅಂದ್ರೆ ರೆಡಿ ಆಗಿದೆ. ಅಂದ್ರೆ ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಏನಾಗಿದೆಪ್ಪ ಅಂದ್ರೆ ಇದು ಟೋಟಲ್ ಅಂದ್ರೆ ಎಷ್ಟು ಇಲ್ಲಿ ಟೇಬಲ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಸೇಲ್ ಆಗಿದೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ತಮಗೆ ಗಾರ್ಮೆಂಟ್ಸ್ ಅಲ್ಲಿ ಎಷ್ಟು ಸೇಲ್ ಆಗಿದೆ, ಮತ್ತೆ ಗ್ರೋಸರಿಯಲ್ಲಿ ಎಷ್ಟು ಸೇಲ್ ಆಗಿದೆ, ಮತ್ತೆ ಅದೇ ರೀತಿ ಏನಪ್ಪಾ ಅಂದ್ರೆ ಬ್ರ್ಯಾಂಡ್ ಟೋಟಲ್. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋ ಸಲುವಾಗಿ ಏನಾಗುತ್ತಪ್ಪ ಅಂದ್ರೆ ಡಿಫ್ರೆಂಟ್ ವೈಸ್ ಈ ಪಿಒ ಟೇಬಲ್ ಅನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇದನ್ನ ಯೂಸ್ ಮಾಡ್ತಕ್ಕಂಥದ್ದು. ಮತ್ತೆ MNC ಕಂಪನಿಯಲ್ಲಿ ಏನಪ್ಪಾ ಅಂದ್ರೆ ಇದಕ್ಕೆ ತುಂಬಾನೇ ಡಿಮ್ಯಾಂಡ್ ಇದೆ. ಸೊ ಪಿಒ ಟೇಬಲ್ಗೆ ಏನಿದೆಪ್ಪ ಅಂದ್ರೆ ತುಂಬಾನೇ ಡಿಮ್ಯಾಂಡ್ ಇರ್ತಕ್ಕಂಥದ್ದು. ಈಗ ಏನಾಗಿದೆಪ್ಪ ಅಂದ್ರೆ ಇದು ರೆಡಿ ಆಗಿದೆ. ಈಗ ನೋಡಿ, ಈಗ ಟೇಬಲ್ ರೆಡಿ ಆಗಿದೆ. ಈ ರೀತಿ ಏನಾಗ್ತಾ ಇದೆಪ್ಪ ಅಂದ್ರೆ ಶೋ ಆಗ್ತಾ ಇದೆ. ಅದನ್ನ ಏನಪ್ಪಾ ಅಂದ್ರೆ ತಾವು ಯಾವಾಗ ನೀವು ಪಿಒ ಟೇಬಲ್ ಹಾಕೋತೀರಾ, ಹಾಕೊಂಡ್ಮೇಲೆ ಒನ್ ಈಸ್ ಅನಲೈಸ್ ಟ್ಯಾಬ್ ಅಂಡ್ ಅನದರ್ ಶುಡ್ ಬಿ ಡಿಸೈನ್ ಟ್ಯಾಬ್. ಎರಡು ಟ್ಯಾಬ್ಗಳು ಏನಾಗ್ತಾವಪ್ಪ ಅಂದ್ರೆ ಇಲ್ಲಿ ಬಂದ್ಬಿಡ್ತವೆ. ಇದರಲ್ಲಿ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಈ ಟೇಬಲ್ ಆದ್ಮೇಲೆ ಮೊದಲ ಸೊ MS ವರ್ಡ್ ಅಲ್ಲಿ ಯಾವ ರೀತಿ ತಾವು ಟೇಬಲ್ ಅನ್ನ ಹಾಕೊಂಡಿದ್ದೀರಾ, ಸೊ ಒಂದ್ ಟೇಬಲ್ ಮೇಲೆ ಏನಪ್ಪಾ ಅಂದ್ರೆ ಡಿಸೈನ್ ಟ್ಯಾಬ್ ನೋಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಮಾಡಿಫಿಕೇಶನ್ ಅನ್ನ ಮಾಡ್ತಕ್ಕಂಥದ್ದು. ಏನ್ ಮಾಡ್ತಕ್ಕಂಥದ್ದಪ್ಪ ಅಂದ್ರೆ ಮಾಡಿಫಿಕೇಶನ್ ಅನ್ನ ಮಾಡ್ತಕ್ಕಂಥದ್ದು. ಇದರಲ್ಲಿ ಏನಪ್ಪಾ ಅಂದ್ರೆ ತಮ್ಗೆ ಯಾವ ಕಲರ್ ಕೋಡಿಂಗ್ ಬೇಕಾಗಿದೆ ಒಂದ್ ಕಲರ್ ಅನ್ನ ಚಾಯ್ಸ್ ಮಾಡಿ. ಚಾಯ್ಸ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಕಲರ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಚೇಂಜಸ್ ಆಗ್ತಕ್ಕಂಥದ್ದು. ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಇಲ್ಲಿ ಮತ್ತೆ ಇದ್ರಲ್ಲಿ ಕೂಡ ಏನಾಗಿದಾವಪ್ಪ ಅಂದ್ರೆ 3 ಆಪ್ಷನ್ಸ್ ಇದಾವೆ. ಅಂದ್ರೆ 3 ಡೈಲಾಗ್ ಬಾಕ್ಸ್ ಇದಾವೆ. ಒನ್ ಶುಡ್ ಬಿ ಲೇಔಟ್, ಸೆಕೆಂಡ್ ಶುಡ್ ಬಿ ಪಿವಟ್ ಟೇಬಲ್ ಅಂಡ್ ನೆಕ್ಸ್ಟ್ ಒನ್ ಶುಡ್ ಬಿ ಪಿವಟ್ ಟೇಬಲ್ ಸ್ಟ್ಯಾಕ್ಸ್. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ತಮ್ಗೆ ಒಂದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಈ ಆಪ್ಷನ್ಸ್ ಗಳನ್ನ, ಸೊ ಇದು ಆಫ್ ಏನಪ್ಪಾ ಅಂದ್ರೆ ರೋಸ್ ಅಂಡ್ ಕಾಲಮ್ ಕ್ಲಿಕ್ ಮಾಡಿ. ಈಗ ಏನಾಗುತ್ತಪ್ಪ ಅಂದ್ರೆ ಈ ಕಡೆ ಇರ್ತಕ್ಕಂಥ ಟೋಟಲ್ಸ್ ಏನಾಗ್ತಾವಪ್ಪ ಅಂದ್ರೆ ತಗೊಳ್ತಕ್ಕಂಥ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತಾವಪ್ಪ ಅಂದ್ರೆ ಮತ್ತೆ ಬಂದ್ಬಿಡ್ತಾವ. ಆನ್ ಅಂದ ತಕ್ಷಣ ಏನಾಗ್ತಾವಪ್ಪ ಅಂದ್ರೆ ಆನ್ ಆಗ್ಬಿಡ್ತಾವ, ಅಂದ್ರೆ ಶೋ ಆಗ್ತಾವ. ರೋ ವೈಸ್ ಬೇಕಾಗಿದ್ರೆ ತಗೋಬಹುದು ಅಥವಾ ಬೇಡ ಆಗಿದ್ರೆ ಮತ್ತೆ ಇದು ಕೂಡ ಬಿಡ್ತಕ್ಕಂಥದ್ದು. ಯಾವ್ದು ಬೇಕಾಗಿದೆ ಅದನ್ನ ತಗೋತಕ್ಕಂಥದ್ದು. ಸೊ ಆಫ್ಟರ್ ದಟ್ ಏನಿದೆಪ್ಪ ಅಂದ್ರೆ ಮತ್ತೆ ರಿಪೋರ್ಟ್ ಕೂಡ ಇದೆ. ಒಂದು ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಏನೇನ್ ಚೇಂಜಸ್ ಆಗ್ತಾ ಇದೆ ಅಂತಕ್ಕಂಥದ್ದು. ಸೊ ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಮತ್ತೆ ಸೇಮ್ ಆಸ್ ಯೂಶುವಲ್ ಫಸ್ಟ್ ಯಾವ ರೀತಿ ಇತ್ತು ಅದೇ ರೀತಿ ಏನಪ್ಪಾ ಅಂದ್ರೆ ತಗೊಳ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಲ್ಲಿ ಏನಿದೆಪ್ಪ ಅಂದ್ರೆ ಸ್ಟೈಲ್. ಇದಕ್ಕೆ ರಿಲೇಟೆಡ್ ಏನಿದೆಪ್ಪ ಅಂದ್ರೆ ಸ್ಟೈಲ್ ಇದೆ. ಹೆಡರ್ ಏನಾದ್ರು ಚೇಂಜಸ್ ಆಗ್ತಾ ಇದೆನಾ ಅಥವಾ ಇಲ್ಲ ಅಂತಕ್ಕಂಥದ್ದು. ಈಗ ನೋಡ್ರಿ, ಈ ಕಡೆ ರೈಟ್ ಸೈಡ್ ಅಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ ಚೇಂಜಸ್ ಆಗ್ತಾ ಇದೆ. ಜಸ್ಟ್ ಏನ್ ಮಾಡಿಯಪ್ಪ ಅಂದ್ರೆ ಕ್ಲಿಕ್ ಮಾಡ್ತಕ್ಕಂಥದ್ದು. ಬ್ಯಾಂಡೆಡ್ ಏನಿದೆಪ್ಪ ಅಂದ್ರೆ ಕಾಲಮ್. ಮತ್ತೆ ಡಿಸೈನ್ ಚೇಂಜ್ ಮಾಡ್ತಿದ್ರೆ ಡಿಸೈನ್ ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ಚೇಂಜ್ ಮಾಡ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡಿಸೈನ್ ಟ್ಯಾಬ್. ಈ ಡಿಸೈನ್ ಟ್ಯಾಬ್ ಏನಕ್ಕೋಸ್ಕರ ಯೂಸ್ ಆಗುತ್ತಪ್ಪ ಅಂದ್ರೆ ಮಾಡಿಫಿಕೇಶನ್ ಪರ್ಪಸ್. ಟೇಬಲ್ ಅನ್ನ ಏನಪ್ಪಾ ಅಂದ್ರೆ ಮಾಡಿಫಿಕೇಶನ್ ಅಂದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಕಮ್ ಟು ಮತ್ತೆಲ್ಲಪ್ಪ ಅಂದ್ರೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಲ್ಲಿ ಅನಲೈಸ್. ಸೊ ನೆಕ್ಸ್ಟ್ ಒನ್ ಟ್ಯಾಬ್ ಏನಿದೆಪ್ಪ ಅಂದ್ರೆ ಅನಲೈಸ್. ಇದೇನಿದೆಪ್ಪ ಅಂದ್ರೆ ಪವರ್ ಟೇಬಲ್. ಮತ್ತೆ ಇದರಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಡಿಪಾರ್ಟ್ಮೆಂಟ್ ವೈಸ್ ಬೇಕಾಗಿತ್ತಪ್ಪ ಅಂದ್ರೆ ಫಿಲ್ಟರ್ ಆಪ್ಷನ್ ಅನ್ನ ತಾವು ತಗೋಬಹುದು. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬಂದ್ಬಿಡುತ್ತೆ. ಈಗ ನೋಡಿ 20 ಡೇಟಾ ಪೂರಾ ಬಂದ್ಬಿಟ್ಟಿದೆ. ಗ್ರಾಂಡ್ ಟೋಟಲ್ ಆಗಿದೆ ಕೆಳಗಡೆ. ಈಗ ನಾನು ಪರ್ಟಿಕ್ಯುಲರ್ಲಿ ಒಂದು ಸಿಂಗಲ್ ಡೇಟಾದು ಬೇಕಾಗಿದೆ. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್. ಜಸ್ಟ್ ಕ್ಲಿಕ್ ಮಾಡ್ಬಿಟ್ಟು ಏನದಪ್ಪ ಅಂದ್ರೆ ಓಕೆ ಅಂತಕ್ಕಂಥದ್ದು. ಅಂದ್ರೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಏನಾಗಿದೆಪ್ಪ ಅಂದ್ರೆ ತಮಗೆ ಬರ್ತಕ್ಕಂಥದ್ದು ಅಂದ್ರೆ ಎಷ್ಟು ಸೇಲ್ ಆಗಿದೆ ಅಂತಕ್ಕಂಥದ್ದು ಗ್ರ್ಯಾಂಡ್ ಟೋಟಲ್ ಅಲ್ಲಿ. ಸೊ ಗಾರ್ಮೆಂಟ್ಸ್ ಬೇಕಪ್ಪ ಅಂದ್ರೆ ಗಾರ್ಮೆಂಟ್ಸ್ ಕೂಡ ತಾವು ತಗೊಳ್ತಕ್ಕಂಥದ್ದು. ಅಥವಾ ಮತ್ತೆ ಬೇರೆ ಬೇಕಾಗಿತ್ತಪ್ಪ ಅಂದ್ರೆ ಗ್ರಾಸರಿ ಕೂಡ ಬೇಕಪ್ಪ ಅಂದ್ರೆ ಗ್ರಾಸರಿ ಕೂಡ ತಗೋತಕ್ಕಂಥದ್ದು. ಇಲ್ಲ ಸರ್ ನಮ್ಗೆ 2 ಡಿಪಾರ್ಟ್ಮೆಂಟ್ ನಾನು 3 ತಗೊಂಡಿದ್ದೀನಿ, ತಮ್ಮ ಹತ್ರ 10, 10, 20 ಇದ್ರೆ ನಮ್ಗೆ ಅದರಲ್ಲಿ 3 to 5 ಬೇಕಾಗಿದೆ ಅಂತ ಮೂಮೆಂಟ್ ಅಲ್ಲಿ ಸೆಲೆಕ್ಟ್ ಮಲ್ಟಿಪಲ್ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಬಿಟ್ಟು ಇದನ್ನ ಆಕ್ಟಿವೇಟ್ ಮಾಡಿ. ಕ್ಲಿಕ್ ಆನ್ ಓಕೆ ಆಪ್ಷನ್. ಅವಾಗ ಏನ್ ಮಾಡುತ್ತಪ್ಪ ಅಂದ್ರೆ ಈ ರೀತಿ ಶೋ ಮಾಡುತ್ತೆ. ಇಲ್ಲ ಸರ್ ನನಗೆ ಕಾಲಮ್ ವೈಸ್ ಬೇಕಾಗಿದೆಪ್ಪ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಮತ್ತೆ ಇದನ್ನ ತೆಗೆದ್ಬಿಟ್ಟು ಏನಪ್ಪಾ ಅಂದ್ರೆ ಓಕೆ ಅಂದ್ಬಿಟ್ಟು ಈ ಫಿಲ್ಟರ್ ಆಪ್ಷನ್ ಅಲ್ಲಿ ಇರ್ತಕ್ಕಂಥದ್ದನ್ನ ಮತ್ತೆ ಬಂದ್ಬಿಟ್ಟು ಕಾಲಮ್ ಅಲ್ಲಿ ಡಿಸ್ಪ್ಲೇ ಮಾಡಿ. ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಇದು ಪ್ರೈವೇಟ್ ಟೇಬಲ್ ತಮಗೆ ಡಿಸ್ಪ್ಲೇ ಮಾಡುತ್ತೆ. ಅಂದ್ರೆ ಇದೇನ್ ಟೇಬಲ್ ಅಲ್ಲಿ ಇರ್ತಕ್ಕಂಥ ಡೇಟಾ ತಮಗೆ ಏನಾಗಿದೆಯಪ್ಪ ಅಂದ್ರೆ ಯಾರು ಎಷ್ಟು ಸೇಲ್ ಮಾಡಿದ್ದಾರೆ ಅಂತಕ್ಕಂಥದ್ದು, ಅಥವಾ ಏನಪ್ಪಾ ಅಂದ್ರೆ ಸ್ಟೇಟ್ ವೈಸ್ ಇರ್ಬೋದು, ಅಥವಾ ಏನಪ್ಪಾ ಅಂದ್ರೆ ಮತ್ತೆ ಡಿಪಾರ್ಟ್ಮೆಂಟ್ ವೈಸ್ ಇರ್ತಕ್ಕಂಥದ್ದು. ಅದನ್ನ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇದರಲ್ಲಿ ಸಾರ್ಟ್ ಮಾಡಿ ತೋತಕ್ಕಂಥದ್ದು. ಆದ್ಮೇಲೆ ಏನಿದೆಪ್ಪ ಅಂದ್ರೆ ಇನ್ನೊಂದು ಬಂದ್ಬಿಟ್ಟು ತಮಗೆ ಕಮ್ ಟು ಅನಲೈಸ್ ಟ್ಯಾಬ್. ಅಲ್ಲಿ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಮತ್ತೆ ಡೈಲಾಗ್ ಬಾಕ್ಸ್ ಗಳು ಇರ್ತಕ್ಕಂಥ 1, 2, 3, 4, 5, 6, 7, 8, 9. ಸೊ ಟೋಟಲ್ ಎಷ್ಟು ಇದಾವಪ್ಪ ಅಂದ್ರೆ ಬಂದ್ಬಿಟ್ಟು ತಮ್ಗೆ 9 ಇದಾವೆ. ಇನ್ ಕೇಸ್ ಏನಾದ್ರು ಇಲ್ಲಿ ಒಂದು ಶೋ ಅಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಏನಾಗಿದೆಪ್ಪ ಅಂದ್ರೆ ಹೋಗಿದ್ರೆ ಏನಪ್ಪಾ ಅಂದ್ರೆ ಜಸ್ಟ್ ಇದೇ ಫೀಲ್ಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಬರ್ತಕ್ಕಂಥದ್ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಶೋ ಆಗುತ್ತೆ. ಮತ್ತೆ ಏನಾಗ್ತದಪ್ಪ ಅಂದ್ರೆ
ಹೋಗ್ಬಿಡುತ್ತೆ. ಸೊ ಈ ಟೇಬಲ್ ರಿಲೇಟೆಡ್ ಏನಾಗ್ತದಪ್ಪ ಅಂದ್ರೆ ಶೋ ಆರ್ ಹೈಡ್ ಆಪ್ಷನ್ ಇದು ಇರ್ತಕ್ಕಂಥದ್ದು. ಅದಾದ್ಮೇಲೆ ಇಲ್ಲಿ ಪಾವರ್ ಟೇಬಲ್ ಅಲ್ಲಿ ಏನಿದೆಪ್ಪ ಅಂದ್ರೆ ಮತ್ತೆ ಪಾವರ್ ಟೇಬಲ್ 1 ಅಂತ ಇದೆ. ಇದರಲ್ಲಿ ಏನಪ್ಪಾ ಅಂದ್ರೆ ತಾವು ಏನಾದ್ರು ನೇಮ್ ಅಂದ್ರೆ ನಿಮ್ದು ಸೇಲ್ ಎದುರು ರಿಲೇಟೆಡ್ ಇದೆ ಅದನ್ನ ಕೂಡ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಟೈಪ್ ಮಾಡ್ತಕ್ಕಂಥದ್ದು. ಸೊ ಜೂನ್ ಮಂತ್ ಇದೆ ಅಥವಾ ಜುಲೈ ಮಂತ್ ಇದೆ ಅಥವಾ ಏನಪ್ಪಾ ಅಂದ್ರೆ ಮೇ ಮಂತ್ ಇದೆ, ತಮ್ಗೆ ಯಾವ ಮಂತ್ ಅಲ್ಲಿ ಇದೆ ಅದನ್ನ ತೋತಕ್ಕಂಥದ್ದು. ಇದು ಕೂಡ ಏನಪ್ಪಾ ಅಂದ್ರೆ ಸೊ ತಮ್ಗೆ ಚೇಂಜಸ್ ಬೇಕಾಗಿದ್ರೆ ನೇಮ್ ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ಆಕ್ಟಿವ್ ಫೀಲ್ಡ್ ಯಾವ್ದಿದೆ ಅಂತ ತೋರಿಸ್ತಾ ಇದೆ. ಆದ್ಮೇಲೆ ಏನಿದೆಪ್ಪ ಅಂದ್ರೆ ಗ್ರೂಪಿಂಗ್ ಇದೆ, ಗ್ರೂಪಿಂಗ್ ಅಂಡ್ ಅನ್ ಗ್ರೂಪಿಂಗ್ ಆಲ್ರೆಡಿ ಏನಪ್ಪಾ ಅಂದ್ರೆ ತಮ್ಗೆ ಹೋಮ್ ಟ್ಯಾಬ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಅಂದ್ರೆ ಏನಪ್ಪಾ ಅಂದ್ರೆ ಜಸ್ಟ್ ಒಬ್ಬರು ಗ್ರೂಪ್ ಮಾಡೋದಿತ್ತಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಗ್ರೂಪ್ ಅನ್ನಿ ಮತ್ತೆ ಅದನ್ನ ತೆಗೆಯೋದಿತ್ತು ಅಂದ್ರೆ ಅದ್ರ ಮೇಲೆ ಏನಪ್ಪಾ ಅಂದ್ರೆ ತಾವು ಕ್ಲಿಕ್ ಮಾಡ್ಬಿಟ್ಟು ಅನ್ಗ್ರೂಪ್ ಕೂಡ ಮಾಡ್ತಕ್ಕಂಥದ್ದು. ಈ ರೀತಿ ಏನಪ್ಪಾ ಅಂದ್ರೆ ಗ್ರೂಪಿಂಗ್ ಅಂಡ್ ಅನ್ಗ್ರೂಪಿಂಗ್ ಬರುತ್ತೆ. ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫಿಲ್ಟರ್ ಡೈಲಾಗ್ ಬಾಕ್ಸ್ ಇದೆ, ಡೇಟಾ ಇದೆ, ಆಕ್ಷನ್ ಇದೆ, ಕ್ಯಾಲ್ಕುಲೇಷನ್ ಟೂಲ್ಸ್. ಅಡ್ವಾನ್ಸ್ ಎಕ್ಸೆಲ್ ಯಾವ ಟೈಮಲ್ಲಿ ಏನಪ್ಪಾ ಅಂದ್ರೆ ತಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ ಸ್ಲೈಸರ್ ಏನ್ ಯೂಸ್ ಆಗುತ್ತೆ ಅಂತಕ್ಕಂಥದ್ದು. ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ತಮ್ಗೆ ಪಾವೆಟ್ ಟೇಬಲ್. ಸೊ ಅದೇ ರೀತಿ ಏನಿದೆಪ್ಪ ಅಂದ್ರೆ ಪಾವೆಟ್ ಟೇಬಲ್ ಅಲ್ಲಿ ಇನ್ನೊಂದು ಆಪ್ಷನ್ ಇದೆ, ರೆಕಮೆಂಡೆಡ್ ಪಾವೆಟ್ ಟೇಬಲ್. ರೆಕಮೆಂಡೆಡ್ ಪಾವೆಟ್ ಟೇಬಲ್ ಏನಕ್ಕೋಸ್ಕರ ಯೂಸ್ ಆಗುತ್ತೆ ಅಂತಕ್ಕಂಥದ್ದು, ಏನಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ಅಂತ ನೋಡಿ. ಪಾವೆಟ್ ಟೇಬಲ್ ಸಿಂಪಲ್ ಇದೆ, ಒಂದ್ ಡೇಟಾ ಕೊಟ್ಟಿರ್ತಾರೆ ತಮ್ಗೆ. ಈ ಡೇಟಾ ಅಲ್ಲಿ ಏನಪ್ಪಾ ಅಂದ್ರೆ ತಮ್ಗೆ ಡಿಪಾರ್ಟ್ಮೆಂಟ್ ವೈಸ್, ಸ್ಟೇಟ್ ವೈಸ್ ಅಥವಾ ಏನಪ್ಪಾ ಅಂದ್ರೆ ಸೇಲ್ ವೈಸ್ ಅಂದ್ರೆ ಪರ್ಟಿಕ್ಯುಲರ್ಲಿ ಯಾವ ಎಂಪ್ಲಾಯೀಸ್ ಸೇಲ್ ಮಾಡಿದ್ದಾರೆ ಅಂತಕ್ಕಂಥದ್ದು ಅದನ್ನ ಕೂಡ ತಾವೇನಪ್ಪಾ ಅಂದ್ರೆ ನೋಡ್ತಕ್ಕಂಥದ್ದು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಪಾವೆಟ್ ಟೇಬಲ್ ಅನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ರೆಕಮೆಂಡೆಡ್ ಪಾವೆಟ್ ಟೇಬಲ್. ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಆಲ್ರೆಡಿ ರೆಡಿಮೇಡ್ ಏನಿದಾವಪ್ಪ ಅಂದ್ರೆ ಪಾವೆಟ್ ಟೇಬಲ್ಸ್ ಇದಾವೆ. ಅಂದ್ರೆ ಅಲ್ಲಿ ಏನ್ ಬಂದಿದೆ ಆ ರೀತಿ ಏನಪ್ಪಾ ಅಂದ್ರೆ ಅದೇ ರೀತಿ ಏನಪ್ಪಾ ಅಂದ್ರೆ ತಮ್ಗೆ ಈಗ ಸ್ಟೇಟ್ ವೈಸ್ ಬೇಕಾಗಿದ್ರೆ ಇಲ್ಲಿ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಸ್ಟೇಟ್ ವೈಸ್ ಶೋ ಮಾಡ್ತಾ ಇದೆ. ಸೊ ಯಾವ ಸ್ಟೇಟ್ ಅಲ್ಲಿ ನಮ್ದು ಎಷ್ಟು ಸೇಲ್ ಆಗಿದೆ ಅಂತಕ್ಕಂಥದ್ದು. ಅಥವಾ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಇಲ್ಲಿ ರೋ ಲೇಬಲ್ಸ್ ಸಮ್ ಆಫ್ ಏನಪ್ಪಾ ಅಂದ್ರೆ ಏಜ್ ಅಂದ್ರೆ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಏಜ್ ಅವ್ರದ್ದು ಕ್ಯಾಲ್ಕುಲೇಟ್ ಮಾಡಿದೆ. ಅಂದ್ರೆ ಎಂಪ್ಲಾಯ್ಗಳದ್ದು ಏನಾಗಿದೆಪ್ಪ ಅಂದ್ರೆ ಏಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೆ ಅಂದ್ರೆ ಟೋಟಲ್ ಏಜ್ ಇರಬಹುದು. ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ಪರ್ಟಿಕ್ಯುಲರ್ಲಿ ವೆರೈಟೀಸ್ ಆಫ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ತಮ್ಗೆ ತೋರಿಸುತ್ತೆ ಯಾವ್ದು ಬೇಕಾಗಿದೆ ಅದನ್ನ ತಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ತಗೊಳ್ತಕ್ಕಂಥದ್ದು. ಇದರಲ್ಲಿ ಜಸ್ಟ್ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ತಾವು ತೋತಕ್ಕಂಥದ್ದು. ಜಸ್ಟ್ ಏನಪ್ಪಾ ಅಂದ್ರೆ ಒಂದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ತಮ್ಗೆ ಅಡ್ವೈಸ್ ಬೇಕಾಗಿದೆನಾ ಅಥವಾ ಯಾವ ರೀತಿ ಬೇಕಾಗಿದೆ ಕ್ಲಿಕ್ ಮಾಡ್ಬಿಟ್ಟು ಓಕೆ ಅಂದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಇದು ಕೂಡ ಸಪರೇಟ್ ಬರುತ್ತೆ. ಮತ್ತೆ ಏನಪ್ಪಾ ಅಂದ್ರೆ ತಮ್ಗೆ ಏನಾದ್ರು ಬೇಕಾಗಿದ್ರೆ ಆಡ್ ತಗೋಬಹುದು, ಫಿಲ್ಟರ್ ಬೇಕಾಗಿದ್ರೆ ಫಿಲ್ಟರ್ ಕೂಡ ತಗೊಳ್ತಕ್ಕಂಥದ್ದು. ಮತ್ತೆ ಅದ ಅನಲೈಸ್ ಮತ್ತೆ ಏನಪ್ಪಾ ಅಂದ್ರೆ ಡಿಸೈನ್ ಆಪ್ಷನ್ಗಳು ಏನಾಗ್ತಾವಪ್ಪ ಅಂದ್ರೆ ಬರ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ತಮ್ಗೆ ರೆಕಮೆಂಡೆಡ್ ಪಾವೆಟ್ ಟೇಬಲ್ಸ್ ಅಂದ್ರೆ ರೆಡಿಮೇಡ್ ಇರ್ತಕ್ಕಂಥದ್ದು ಆಲ್ರೆಡಿ ಇದೆ, ಏನ್ ಮಾಡ್ಬೋದಪ್ಪ ಅಂದ್ರೆ ತಗೊಳ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಶುಡ್ ಬಿ ಏನಿದೆಪ್ಪ ಅಂದ್ರೆ ತಮ್ಗೆ ಬರ್ತಕ್ಕಂಥದ್ದು ಟೇಬಲ್ ಇದೆ. ಈ ಟೇಬಲ್ ಏನಾಗಿದೆಪ್ಪ ಅಂದ್ರೆ ಆಲ್ರೆಡಿ ನಾನು ಹೋಮ್ ಆಪ್ಷನ್ ಅಲ್ಲಿ ಇಲ್ಲಿ ಸ್ಟೈಲ್ಸ್ ಅಲ್ಲಿ ಬಂದಿದೆ. ಇಲ್ಲಿ ಫಾರ್ಮೆಟ್ ಆಸ್ ಅ ಟೇಬಲ್ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದ್ರ ಬಗ್ಗೆ. ಜಸ್ಟ್ ಕ್ಲಿಕ್ ಮಾಡ್ಬಿಟ್ಟು ಓಕೆ ಅಂದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಅದೇ ಡಿಸೈನ್ ಟ್ಯಾಬ್ ಬರುತ್ತೆ. ಸೊ ತಮ್ಗೆ ಫಿಲ್ಟರ್ ಆಪ್ಷನ್ ಬೇಕಾಗಿದ್ರೆ ಯೂಸ್ ಮಾಡಬಹುದು. ಸೊ ಡಿಪಾರ್ಟ್ಮೆಂಟ್ ವೈಸ್ ಅವಾಗೆ ತೋರಿಸಿದ್ದೆ ತಮ್ಗೆ ಇಲ್ಲಿ ಕೂಡ ತಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಫಿಲ್ಟರ್ ಅನ್ನು ತಗೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ತಗೊಳ್ತಕ್ಕಂಥದ್ದು. ಅಥವಾ ಏನಪ್ಪಾ ಅಂದ್ರೆ ಪ್ರೈವೇಟ್ ಟೇಬಲ್ ಅಲ್ಲಿ ಯೂಸ್ ಮಾಡ್ಬಿಟ್ಟು ತೋರ್ತಕ್ಕಂಥದ್ದು. ಅಲ್ಲಿ ಡಯಾಗ್ರಾಮೆಟಿಕ್ ಆಗಿ ತೋರಿಸುತ್ತೆ, ಇಲ್ಲಿ ಪರ್ಟಿಕ್ಯುಲರ್ಲಿ ಸಿಂಗಲ್ ಆಗಿ ತೋರಿಸುತ್ತೆ. ಇನ್ ಬರ್ತಕ್ಕಂಥ ಡೈಲಾಗ್ ಬಾಕ್ಸ್ ಗಳು ಏನಪ್ಪಾ ಅಂದ್ರೆ ಇಲ್ಲಿ ಹೋಮ್ ಟ್ಯಾಬ್ ಸ್ಟೈಲ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಮತ್ತೆ ಬೇಕಾಗಿದ್ರೆ ತಗೊಳ್ತಕ್ಕಂಥದ್ದು. ಮತ್ತೆ ಇದು ಸೊ ಮೊದ್ಲಿನಂಗೆ ಬೇಕಾಗಿತ್ತಪ್ಪ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲಿಕ್ ಆನ್ ಕನ್ವರ್ಟ್ ಟು ರೇಂಜ್ ಆಪ್ಷನ್. ಜಸ್ಟ್ ಕ್ಲಿಕ್ ಆನ್ ಎಸ್. ಸೊ ಏನೋ ಒಂದ್ ಹೇಳ್ಬೇಕಪ್ಪ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಇದು ಇನ್ಸರ್ಟ್ ಟ್ಯಾಬ್ ಸ್ವಲ್ಪ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಬೋರ್ ಆಗುತ್ತೆ. ಸೊ ಅಂದ್ರೆ ಲೆಂದಿ ಆಗುತ್ತೆ ಸ್ವಲ್ಪ. ಸೊ ಅದಕ್ಕೆ ಏನಪ್ಪಾ ಅಂದ್ರೆ ವಿಡಿಯೋಸ್ ಏನಪ್ಪಾ ಅಂದ್ರೆ ಟೈಮ್ ಲೆಂತ್ ಕೂಡ ಜಾಸ್ತಿ ಆಗಿರಬಹುದು. ಅಥವಾ ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅದನ್ನ ಬಿಟ್ಬಿಟ್ಟು ಸೊ ಆಪ್ಷನ್ಸ್ ಗಳು ಏನಪ್ಪಾ ಅಂದ್ರೆ ಇಲ್ಲಿ ಸ್ವಲ್ಪ ಹೆಚ್ಚಾಗ್ತವೆ. ಅದಕ್ಕೋಸ್ಕರ ವಿಡಿಯೋಸ್ ಲೆಂದಿ ಹೋಗಿರ್ತವೆ, ಬೋರ್ ಅಂತ ತಿಳ್ಕೊಬೇಡಿ. ಸೊ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮ್ಗೆ ಇವತ್ತಿಂದು ಟೇಬಲ್ಸ್ ಅಲ್ಲಿ ಇರ್ತಕ್ಕಂಥ ಪ್ರೈವೇಟ್ ಟೇಬಲ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಪ್ಪಾ ಅಂದ್ರೆ ತಮ್ಗೆ ಚಾರ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಲ್ರೆಡಿ ಏನಪ್ಪಾ ಅಂದ್ರೆ ಇದು ಅವಾಗೆ ಹೇಳಿದ್ದೆ ತಮ್ಗೆ ಇಲುಸ್ಟ್ರೇಷನ್ ಮತ್ತೆ ಏನಪ್ಪಾ ಅಂದ್ರೆ ಸೂಪರ್ ಲಿಂಕ್ ಟೆಕ್ಸ್ಟ್ ಮತ್ತೆ ಸಿಂಬಲ್ ಬಗ್ಗೆ MS ವರ್ಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಕ್ಲಾಸ್ ಅಲ್ಲಿ ಏನಪ್ಪಾ ಅಂದ್ರೆ ತಮ್ಗೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಚಾರ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಹೇಗಾದ್ರೂ ಮತ್ತೆ ಎಕ್ಸೆಲ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮುಖಾಂತರ ಕೇಳಬಹುದು. ಮತ್ತೆ ಯಾರಾದ್ರೂ ನಮ್ಮ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.